ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತೊಂದು ಚಪಾತಿ ರೊಟ್ಟಿಗೆ ಸೈಡ್ ಡಿಶ್ ಅಂತ ಹೇಳಿ ನಾನು ಎಲೆಕೋಸಿನ ಪಲ್ಯವನ್ನು ಮಾಡ್ತಾ ಇದ್ದೇನೆ, ಕ್ಯಾಬೇಜ್ ಪಲ್ಯವನ್ನು. ಇವಾಗ ಇಲ್ಲಿ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ನಮ್ದು ಆಯಿಲ್ ಬಿಸಿ ಆಗಿದೆ. ಸ್ವಲ್ಪನೇ ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪನೇ ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ ನಾವಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ನಮ್ಮದು ಈರುಳ್ಳಿ ಸ್ವಲ್ಪನೇ ಬಾಡಿಸ್ಕೊಳ್ಳೋಣ. ಸ್ವಲ್ಪ ನಮ್ದು ಈರುಳ್ಳಿ ಬಾಡಿಸ್ಕೊಂಡಿವಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನು. ಇವಾಗ ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 3 ಮೆಣಸಿನ್ಕಾಯನ್ನು ಈ ಥರ ಕಟ್ ಮಾಡಿದ್ದೇನೆ, 3 ಮೆಣಸಿನ್ಕಾಯಿ ಹಾಕೋತಾ ಇದ್ದೇನೆ. ಇವೆಲ್ಲ ಸ್ವಲ್ಪನೇ ನಾವು ಬಾಡಿಸ್ಕೊಳ್ಳೋಣ. ಈಗ ಒಳ್ಳೆ ಪರಿಮಳ ಬರ್ತಾ ಇದೆ. ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇದರ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾವು ಇದನ್ನು ಬಾಡಿಸ್ಕೊಂಡ್ಮೇಲೆ ಒಂದು ಅರ್ಧ kg ಅಷ್ಟು ನಾನು ಕ್ಯಾಬೇಜನ್ನು ತೊಗೊಂಡಿದ್ದೆ. ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆಗೇ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮದಿದು ಹಾಫ್ ಫ್ರೈ ಆಗಿದೆ, ಸ್ವಲ್ಪ ನೀರು ಬಿಟ್ಕೊಂಡಾಗಿದೆ. ಇಲ್ಲಿ ಒಂದು ಟೊಮೆಟೊವನ್ನು, ದೊಡ್ಡ ಟೊಮೆಟೊ, ಹುಳಿ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ಇದರ ಒಟ್ಟಿಗೆ ಚೆನ್ನಾಗಿ ಬೆಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಇದರೊಳಗೆ ಬಾಡಿಸ್ಕೊಳ್ಳೋಣ. ಇವಾಗ ನಾವು ಇದೆಲ್ಲ ಬಾಡಿಸ್ಕೊಂಡಿದ್ದೇವೆ. ನಾವು ಇದಕ್ಕೆ ಒಂದು ಡ್ರಾಪ್ನು ನೀರು ಹಾಕೇ ಇಲ್ಲ. ಇದು ಎಲೆಕೋಸಿಂದು ನೀರು ಬಿಟ್ಕೊಳ್ಳುತ್ತೆ. ಇದನ್ನು ಮುಚ್ಚಿಬಿಟ್ಟು ನಾವು ಒಂದು 2 ರಿಂದ 3 ನಿಮಿಷಗಳ ಕಾಲ ಬೇಯಿಸೋಣ. ನಾನಿಲ್ಲಿ ಒಂದು ಕಡಾಯಿನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೇನೆ ರೀ. ಇದಕ್ಕೇ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪನೇ ಹುರ್ಕೊಳ್ಳೋಣ, ಹಸಿ ವಾಸನೆ ಹೋಗಬೇಕು. ಈ ಕಡಲೆ ಹಿಟ್ಟು ನೋಡಿರಿ, ನಮಗೆ ಒಳ್ಳೆ ಪರಿಮಳ ಬರುತ್ತೆ. ಆ ಥರ ಅಲ್ಲಿ ತನಕ ನಾವು ಇದನ್ನು ಸ್ವಲ್ಪನೇ ಎಳೆ ಉರಿನಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ನಮ್ಮದು ಕಡಲೆ ಹಿಟ್ಟು ಚೆನ್ನಾಗಿ ರೋಸ್ಟ್ ಆಗಿದೆ, ನೋಡ್ಬೋದು. ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಇವಾಗ ನಮ್ಮದಿದು ಒಂದು 3 ನಿಮಿಷ ಆಗಿದೆ. ಇದನ್ನು ಓಪನ್ ಮಾಡೋಣ. ನೋಡ್ಬೋದು ಸ್ವಲ್ಪ ಅಂದರೆ ನಮ್ಮದು ಬೆಂದಿದೆ, ಅಂದರೆ ನೋಡ್ಬೋದು ನೀರು ಬಿಟ್ಕೊಂಡಿದೆ. ತಳ ಅದು ಏನು ಹಿಡಿದಿಲ್ಲ ನಂದು. ಇದು ಅದೇ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಾವು ಇದನ್ನು ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೋಡಿರಿ, ಆಪ್ಷನು ಖಾರದ ಪುಡಿ ಹಾಕೋದಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಹಾಕಿದ್ರೆ. ಇವಾಗ ನೋಡ್ಬೋದು ನಮ್ಮದು ಖಾರದ ಪುಡಿ ಹಾಕಿದ್ಮೇಲೆ ಇದನ್ನು ಬಾಡಿಸ್ಕೊಂಡಿದ್ದೇವೆ. ಇವಾಗ ನಾವು ಹುರಿದಿಟ್ಕೊಂಡಿದ್ದೇವಲ್ರಿ, ಇದನ್ನು ಪೌಡ್ರನ್ನು ಹಾಕ್ತಾ ಇದ್ದೇನೆ. ಅಂದರೆ ಕಡಲೆ ಹಿಟ್ಟನ್ನು ನಾವು ಹುರಿದಿಟ್ಕೊಂಡಿದ್ದೇವಲ್ಲ, ಅದನ್ನು ಹಾಕಿ ಇದ್ರ ಜೊತೆಗೇ ಮಿಕ್ಸ್ ಮಾಡಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಊರಿಗೆ ಅದಕ್ಕೆ ಹೋಗಬೇಕಾದ್ರೆ ಇದು ತೊಗೊಂಡು ಹೋದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೇ. ಇದು ನೀವು 1 ವಾರ ಇಟ್ಟರೂ ಹಾಳಾಗಲ್ಲ. ಇವಾಗ ಸ್ವಲ್ಪನೇ ಉಪ್ಪು ಕಡಿಮೆ ಆಗಿತ್ತಂತೇಳಿ ನಾನು ಉಪ್ಪು ಹಾಕ್ಕೊಂಡಿದ್ದೇನೆ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಊರಿಗೆ ಅದಕ್ಕೆ ಹೋಗಬೇಕಾದ್ರೇ ಇಂಥದ್ದು ಕಟ್ಕೊಂಡು ಜೊತೆಗೆ ಹೋದರೆ ನೋಡಿರಿ, ಚಪಾತಿ ರೊಟ್ಟಿ ಯಾವುದಾದ್ರೂ ಸೈಡ್ ಡಿಶ್ಶು, ಅನ್ನಕ್ಕೆ ಸಾಂಬಾರಿಗೂ ತುಂಬ ಚೆನ್ನಾಗಿರುತ್ತೆ. 1 ವಾರ 10 ದಿವಸ ಇಟ್ಟರೂ ಹಾಳಾಗಲ್ಲ. ಇವಾಗ ಸ್ವಲ್ಪ ಮುಚ್ಚಿ ಬೇಯಿಸೋಣ. ಇವಾಗ ನಾನು ಮುಚ್ಚಳ ತೆಗೆದಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವಾಗ ನಮ್ಮದು ಇದು ರೆಡಿ ಆಗಿದೆ. ಇವಾಗ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ರೀ. ತುಂಬ ಟೇಸ್ಟಾಗಿರುತ್ತೆ, ನೋಡ್ಬೋದು. ಇವಾಗ ನೋಡ್ಬೋದು ರೀ, ಚಪಾತಿ ಜೊತೆಗೆ ಸೈಡ್ ಡಿಶ್ ಚೆನ್ನಾಗಿರುತ್ತೆ. ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೂ ಇದೇ ಥರನೇ ಟ್ರೈ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.